ಮದುವೆಯಾಗಿದ್ರು, ಒಂದು ಮಗು ಹುಟ್ಟಿತ್ತು. ಈ ಎಲ್ಲ ಇವರು ಪ್ರಪಂಚದೊಳಗೆ ಸುಖದ ಸುಪ್ಪತಿ ಏನೂ ಕಡಿಮಿಲ್ಲ, ಯಾವುದಕ್ಕೂ ಕೊರತೆ ಇಲ್ಲ. ಆದ್ರೆ ಒಂದು ಕೊರತೆ ಐತಿ, ಏನಪ್ಪಾ ಅಂದ್ರೆ ಆ ಕುಟ್ಟು ತಾಯನಂತಕ್ಕಂಥ ಅಡ್ಡಾಗಿದ್ದಾರೆ. ಇಬ್ರು ಗಂಡ ಹೆಂಡತಿ ಮಾತಾಡೋದು. ಈಕಿನ ಓದು ನಾಳೆ ನೀ ಅರಣ್ಯದಾಗ ಇಟ್ಟು ಬಂದಿದ್ರ ನಮ್ಮಂತ ಸುಖಿನ ಈ ಜಗದಾಗ ಯಾರು ಇಲ್ಲ. ಹಿಂಗ ನಾವು ಹೆಂಗ ಮಾಡ್ಲಿ? ಆಕಿನ ಹೆಗಲ ಮೇಲೆ ಹೊತ್ವ ಅಂದವ. ಹೆಗಲ ಮ್ಯಾಲ ಹೊತ್ಕೊಂಡು ಹೋಗಿ ಅರಣ್ಯದಾಗ 15 ಕಿಲೋಮೀಟರ್ ಮೇಲೆ ದೂರ ಹೊಂಟಾನು. ಆ ಮುದಿಗೆ ಏನ್ ಮಾಡಿದ್ವು, ಅರಣ್ಯದಾಗ ಹೊಂಟ ತಿಳ್ಕೊಂಡು ಕಣ್ಣು ಕಾಣಾಗಿಲ್ಲ, ಖರೆ ಗಿಡ ಎಡ್ಕ ಬಲ್ಕ ಬಡಿಲ ಹತ್ತಾವ. ಬಡವರು ಸಹಿತ ಆ ಮುದಿಕೆ ಏನ್ ಮಾಡ್ತದ, ತಪ್ಪಲ ಹರಿಬಿಡ್ತದ. ತಪ್ಪಲ ಹರಿದು ಒಕ್ಕೋತ್ ದಾರಿ ಮೇಲೆ ಒಕ್ಕೋತ್ ಹೊಂಟಿತ್ತು. ಹೋಗು ಕಾಲಕ್ಕೆ ಅರಣ್ಯ ಮುಟ್ಟಿದ, ಇಳಿಸಿದ, ಕೂತಳು. ಭಾಳ ಚಲೋ ಮಾಡಿದವು. ಶಾಂತ ಆತ್ ನನ್ನ ಮನಸ್ಸ, ಆನಂದ ಮಾಡಿದಪ್ಪ. ಏನು ಅರಣ್ಯ ಆತು, ನಾ ಆತು, ನನ್ನ ಕಣ್ಣು ಕಾಣ್ಲಿಕ್ಕೆ ಇರುವಾಗ ಖರೆ ನಾ ಇಲ್ಲೇ ಬದುಕುತ್ತ, ನಾ ಇಲ್ಲೇ ಇರ್ತನ. ಖರೆ ನೀವು ಇಬ್ರು ಹೋಗಿ ಸುಖದಿಂದಿರಿ, ಆರಾಮಿರಿ ಅಂತಂದು ಕೂಡಲೇ ಇನ್ನು ನೀವು ಹೋಗಪ್ಪ, ನಿನ್ನ ಕೆಲಸ ಆತು ಅಂತಂದು ಕೂಡಲೇ ಇದು ನಿನ್ಗೆ ಹೆಂಗೆ ಗೊತ್ತಾತ? ನಿನ್ನೆ ರಾತ್ರಿ ಇಬ್ರು ಗಂಡ ಹೆಂಡತಿ ಮಾತಾಡತ್ತಿಲ್ಲ ತಮ್ಮ, ಅದನ್ನ ಕೇಳಿಸ್ಕೊಂಡ ನಿಮ್ಮ ಪ್ರಪಂಚದಾಗ ಅಡಚಣೆ ಮಾಡಬಾರ್ದು ತಿಳ್ಕೊಂಡ ಇಲ್ಲಿ ಬಂದು ಇಳಿದನು ತಮ್ಮ ಅಂದ ಕೂಡಲೇ ನೀವು ಹೋಗಂದ ಕೂಡಲೇ ಮಗ ಏನಂದು ಗೊತ್ತೇನ್ರಿ, ಒಳ ಬೇರಿಗೆ ನಿನ್ನ ಅಪ್ಪನ ಹಡ್ಡಿ ಅಂದ ನಾವು. ಯಾಕೋ ಅಂತಂದ್ರಕ್ಕೆ ಅದಕ್ಕೆ ಬರಾಕ ತಪ್ಪಲ ಒಕ್ಕೋತ್ ಬೈದಿ. ನಾ ಹೋದ ಬಳಕ ಅದೇ ತಪ್ಪಲ ಹಿಡ್ಕೊಂಡು ಮನಿಗೆ ಬರಕ್ಕೆ ಏನಂದ ನಾವು. ಅಲಾ ನಾರಾಯಕ ನನ್ನ ಮಗನೇ ಅಂದ್ರೆ ನನ್ನ ಸಂಬಂಧ ಅಲ್ಲಿ ಹೋಗಲಕ್ಕೆ ನೀ ಅರಣ್ಯ ಆಕತಿ, ರಾತ್ರಿ ಆಕತಿ, ದಾರಿ ತಪ್ಪ ತಿಳ್ಕೊಂಡು ಈ ತಪ್ಪಲು ಕೊಟ್ಟು ನೀ ಹೋಗಂತ ತಿಳಿದ ನಿನಗೆ ದಾರಿ ಮಾಡಿ ಕೊಟ್ಟಂಗ್ಲೇ ಮಗನೇ ಅಂದಾಗ ಅವಾಗ ಅರಿವಿನ ಕಣ್ಣ ಹೋಗ್ತೀವಿ. ಯಾರಿಗೆ ಯಾವಲ್ಲಿ ಯಾವ ಸ್ಥಳದಲ್ಲಿ ಸದ್ಗುರು ಕೃಪಾ ಹಿಂಗ ಆಕತ್ ಹೇಳಕ್ ಬರಂಗಿಲ್ಲ. ಪ್ರೇಮ ಕಿಯಾ ನೈ ಜಾತಾ ಹೈ, ಪ್ರೇಮ ಅಕಸ್ಮಾತ್ ಹೋ ಜಾತಾ ಹೈ. ನಮ್ಮ ಹಾಸನ ಈ ಮಾತು ಹೇಳಿದ್ನ. ಹುಡುಗ ಹುಡುಗಿ ಹೊಂಟಾರ ಕಾಲೇಜ್ಗ, ಹುಡುಗಿ ಕೈ ಮೇಲೆ ಜಾರಿ ಬದತಿ. ಈ ಹುಡುಗ ಕೊಟ್ಟಾನ ಪ್ರೇಮ್ಲೆ ತಗೋರಿ ಅಂತ ತಿಳ್ಕೊಂಡ ಹುಡುಗಿ ಹಿಡಿತ ಐ ಲವ್ ಯು ತಿಳ್ಕೊಂಡು ಯಾವ ಜಾಗದಾಗ ಪ್ರೇಮ ಆಕತಿ ಅನ್ನೋದು ಹೇಳಕ್ ಬರಂಗಿಲ್ಲ. ಈ ಯಾವ ಸ್ಥಳದಲ್ಲಿ ಎಲ್ಲಿ ಹೆಂಗ ಸದ್ಗುರು ಕೃಪಾ ಆಕತಿ ತಿಳ್ಕೊಂಡು ಇನ್ನೂ ತನಕ ಭೂಮಿ ಮೇಲೆ ಯಾರಿಗೂ ಹೇಳಕ್ ಬಂದಿಲ್ಲ. ಹೆಂಗ ತಾಯಿ ಕೃಪಾ ಆತು ಅವಾಗ ತಿಳ್ಕೊಂಡವ. ನನ್ನ ಸಲುವಾಗಿ ತಪ್ಪಲ ಹರಿವು ದಾರಿ ತಪ್ಪಾರ ದಾರಿ ಹಿಡಿಸಕ್ಕೆ ಜಗತ್ತಿನಾಗ ಯಾರು ಇಲ್ಲ, ನೀನೇ ತಾಯಿ ತಿಳ್ಕೊಂಡು ಯಾಕೆ ಬಂದ್ರೆ ಬರ್ಲಿ, ಬೇಕಾದ್ರೆ ಬಿಟ್ಟ ತಿಳ್ಕೊಂಡು ಅಲ್ಲೇ ಕೂತು ಬಿಟ್ಟವ ತಾಯಿ ಅಂತ. ಮುಂದೆ ಹೇಳ್ತಿ ಬರ್ತಾಳ, ಕೊರತಕ್ಕಂಥ ಸುಶೀಲು ಬದಲಾಗ್ತಾಳ, ತಾನು ಬದಲಾಗ್ತಾಳ. ಇದಕ್ಕೆ ಸದ್ಗುರು ಕೃಪಾ ಅಂತಾರ. ಹಿಂಗ ಆಗ್ಬೇಕಂತ ಇರಂಗಿಲ್ಲ ಅದು ಕೃಪಾ. ಸಿದ್ದಾರೂಢರು ಹೇಳ್ರಾಗಲೇ ನಮ್ಗೆ ಇರಾಣಿ ಶಾಸ್ತ್ರಿ. ಸಿದ್ದಾರೂಢರು ಅವ್ರ ಮನೆ ಮುಂದೆ ಹೋಗಿ ನಿಂತಿದ್ರ, ಕಡು ಬಡವಿ, ಕಂಡಾಪಟಿ ಕುಡಿಸಲ, ಏನೂ ಇಲ್ಲ, ಮಾಡಿಟ್ಟ ಒಂದ ರೊಟ್ಟಿ. ಆ ಒಂದು ರೊಟ್ಟಿ ಒಳಗೆ 2 ಭಾಗ ಗಂಡಗರ್ಧ ಅಕ್ಕಿಗರ್ಧ, ಆ ಅರ್ಧ ಕೊಡ್ಬೇಕಂತ ಹಿಡುದ್ರೊಳಗಾಗಿ ಪಲ್ಯ ಏನ್ ಮಾಡಿಟ್ಟಾಳ, ಪುಂಡಿ ಪಲ್ಯ ಅರ್ಧಾಳ, ಅಗದಿ ಇಟ್ಟ ಆಗೈತದು. ಧೋತಿ ಭಿಕ್ಷಾಂದಿ ಹೋಗಿ ನಿಂತಾನವ ಸಿದ್ದಾರೂಢ. ಸಿದ್ದಾರೂಢ ಅಂತ ದ ಗ್ರೇಸ್ ಆಫ್ ಓನ್ಲಿ ಸದ್ಗುರು ಅಂತ ಹೇಳ್ತಾರೆ. ದ ಮ್ಯಾನ್ ಈಸ್ ರ್ಯಾಷನಲ್ ಅನಿಮಲ್, ಹಿ ವಾಂಟ್ಸ್ ಟು ಬಿ ಹ್ಯಾಪಿ, ದ ಗ್ರೇಸ್ ಆಫ್ ಓನ್ಲಿ ಸದ್ಗುರು. 14 ಭಾಷೆಗಳನ್ನು ಮಾತಾಡ್ತಕ್ಕಂಥವ್ರು ಯಾರು ರೈತರು ಈ ಭೂಮಿ ಮೇಲೆ ಸಿದ್ದಾರೂಢರು. 37 ರಾಜ್ಯದ ರಾಜರು ಬರ್ತಿದ್ರಂದ್ರೆ ಹೈದರಾಬಾದ್ ನಿಜಾಮ್ 365 ಮಂದಿ ಹೆಂಡನ್ನಾದ್ರು, 365 ಮಂದಿ ಹೆಂಡ ಹೈದರಾಬಾದ್ ಅಂಥವಾದ್ರೂ ಸಹಿತ ಅವ್ನು ಶಾಂತಿ ಸಮಾಧಾನ ಎಲ್ಲಿ ಇದ್ದಿದ್ದಿಲ್ಲ. ಅವೇನು ಬರ್ತಿದ್ದಪ್ಪ ಅಂದ್ರೆ ಸಿದ್ದಾರೂಢ ಸದ್ಗುರು ಅಂತ ಬರ್ತಿದ್ದ. ಅಂತ ಸಿದ್ದಾರೂಢ ಈ ಬಡವಿ ಮನೆ ಮುಂದೆ ನಿಂತಾನ. ಯಪ್ಪ ಏನು ಕೂಡ್ಲೆ ಒಂದು ಕೂಡ್ಲೆ ಯಾಕೋ ಆಗಿ ಏನೋ ಅನ್ಸೈತಿ, ಒಂದು ರೊಟ್ಟಿನ ಹಿಂಗೆ ತಂದ ಅವ್ನ ಕೈಯಾಗ ಕೊಟ್ಲು. ಇವ ಏನ್ ರೈತರ ನೀಡ್ಲಾಣ ಈಟ್ 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 ನೀವು ಇದೇನದು ಹೇಳಿಲ್ಲ ಪುಂಡಿ ಪಲ್ಯ. ಇವ ಇಂಥ ಆಗಲು ರೊಟ್ಟಿ ಕೊಟ್ಟಿದ್ದಿ, ಮತ್ತು ಪುಂಡಿ ಪಲ್ಯ ಹೆಂಗ ಆಗ್ಬೇಕನ್ನ ಎಲ್ಲ ಕಡೆ ಸವರ್ತಾಳ, ಸವರಿ ಸುಳ್ಳಿ ಮೇಲೆ ಕೊಡ್ತಾಳ, ಅಳುವಳಿ ಮಾಡ್ಕೊತ ಹುಡುಗರ್ಗಂತ ತಿನ್ನತಾಳು. ಅವ್ ಸಿದ್ದಾರೂಢ 2 ತುತ್ತು ಕಡ್ದಾನ. ಹೊಳ್ಳಿ ಅದೇ ರೊಟ್ಟಿಯನ್ನ ಆಕಿ ಗುಡಿಯಾಗ ಹಾಕ್ಯಾನ. ತುಬಾನಿದ ಕಲ್ಯಾಣ ಆಕೈತಿ ತಿಳ್ಕೊಂಡು ಆ ರೊಟ್ಟಿ ತಿಂದ ಬಳಕ ಸಿದ್ದಾರೂಢರ 50-60 ವರ್ಷ ಆರು, ಆಕಿನೂ 40 ವರ್ಷ ಬದುಕ್ಯಾಳ. ಆಕಿಗೆ ಏನಾಗೈತಪ್ಪ ಅಂದ್ರೆ ಬಂಗಾರ ಹೊಗಿನ ಐತಿ ಮನ್ಯಾಗ. ಇದು ಇಲ್ಲ ಅನ್ನಂಗಿಲ್ಲ ಆಕಿಗೆ. ಒಂದು ತುತ್ತು ಮಹಾತ್ಮ ಯೋಗಿ ಸತ್ಪುರುಷ ಜ್ಞಾನಿ ಉಂಡ ಅನ್ನ ಆಕಿ ಉಡಿಯೊಳಗೆ ಹಾಕಿದ ಬಳಕ ಆಕಿಗೆ ನೆನಪಾಗಲಾಗಿತ್ತು. ಜೀವನದಾಗ ಸುಖದ ಸುಪ್ಪತ್ತಿ ಒಳಗೆ ಉಳ್ಳಾಡ್ಲತ್ತೀವ, ಪ್ರವಾಸಕ್ಕೆ ಹೋಗೋಣ ತಿಳ್ಕೊಂಡು ನಿಮ್ಮಂತ ಹೆಣ್ಮಕ್ಳ ಗಂಡಸನ್ ತಯಾರು ಮಾಡುವಾದ್ರು ಮೊದಲು ಎಲ್ಲಿ ಹೋಗುದು, ಯಾವ್ರಿಗೆ ಹೋಗುದು ಅಂದ ಕೂಡಲೇ ಕಾಶಿ ರಾಮೇಶ್ವರಕ್ಕೆ ಹೋಗಿದ್ದ ಮೊದಲು ಹುಬ್ಳಿ ಹೋಗುನು, ಹುಬ್ಳಿ ಒಳಗೆ ಮುಗಿಸ್ಕೊಂಡು ಹಿಂಗ ಹೋಗೋಣ ಅಂದ ಕೂಡಲೇ ಅಲ್ಲಿ ಇಳಿದಾರು. ಆಕೆ ಹುಬ್ಳಿ ಅನ್ನೋದು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಎಲ್ಲ ನೋಡ್ರು ಕೆರೆ ದಂಡೆ ಒಳಗೆ ಮುಖ ತಕ್ಕೊಳತ್ತೇಳು. ಮುಖ ತಕ್ಕೊಳ್ಳೋದ್ರೊಳಗಾಗಿ ಸಿದ್ದಾರೂಢ ಹಿಂಗೆ ಬಡಗಿ ತಗೊಂಡು ಹಿಂಗೆ ತಿರುಗಾಡೋದ್ರೊಳಗೆ
ಅಲ್ಲೆಲ್ಲ ಮಂದಿ ಭಾಳ ಮಾತುರು ಎಲ್ಲರಿಗೂ ಪ್ರಸಾದ ಮಾಡಿ ಕಳ್ಸರ್ ತಿಳ್ಕೊಂಡು ಎಲ್ಲರಿಗೂ ಹೇಳತ್ತಾರೆ ಸಿದ್ಧಾರೂಢರು. ಒಂದು ಮುದುಕಿ ಐತಿ ನೋಡೋದು, ಮುದಿ ತಗೊಳ ಐತಿ ನೋಡೋದು. ಆ ಮುದುಕಿ ಕಬೀರ ಇಲ್ಲಿ ಬಾ ಅಂದ್ರೆ ಯಾಕ್ರಿ ಆ ಮುದುಕಿನ ಕರ್ಕೊಂಬಾರ, ಆ ಮುದುಕಿನ ಕರ್ಕೊಂಬ ನಾ ಕಾರಣ ಅಂತ ಹೇಳತ್ತಂದ್ರು. ಇರೋ ಅಂದ್ರು ಹೋದವ ಕಬೀರ ಭಾರಿ ಮನುಷ್ಯ ಇವ. ಹಾದು ಕೂಡಲೇ ಬಾಯಿ ನೀ ಅವ್ರಕ್ಕೆ ಏನಪ್ಪ ಅಪ್ಪ ಅವ್ರು ಕರ್ದಾರ. ಅಯ್ಯಪ್ಪ ನನಗೇನಪ್ಪ ನನ್ಗೆ ಗೊತ್ತು ಹೋಗ್ಲಿಲ್ಲ ಬಾರಯ್ಯ, ನಾ ಇಂದ ಬಂದನ ನಾವ್ ಅಲ್ಲಿಪ್ಪ ಅಂದ್ರು. ಯಾಕೋ ಕರ್ದಾರ ಅದು ನನಗೆ ಗೊತ್ತಿಲ್ಲ, ನೀ ಬಾ ಅಂದ ಕೂಡಲೇ ಆಕಿನ ಕರ್ಕೊಂಡು ಬಂದ ಸಿದ್ಧಾರೂಢಂತೆ. ಅದು ಆರಾಮೇವ ಆರಾಮಿ ಏನು ಕೂರ್ತಿದ್ದವ್ರ ಕಂಡಾಬಿಟ್ಟು ಪರಿಚಯ ಎಲ್ಲ ಆರಾಮ್ ಚಲೋ ಎಲ್ಲ ಮನೆ ಎಲ್ಲ ಆರಾಮಿ ಎಲ್ಲ ಆನಂದ ಇದೆ, ಆನಂದ ಐತೆಪ್ಪ ಆನಂದ ಐತೆಪ್ಪ ಯಪ್ಪ. ಆಕೆ ಹೆಸರು ಎಲ್ಲವನ್ನ ಕರ್ಕೊಂಬ ಅಂತ ಹೇಳಿ ನಾವು ಸಿದ್ಧಾರೂಢ. ಅಲ್ಲಿ ನೋಡಿ ಎಲ್ಲವ ಆಕೆನೇ ಕರ್ಕೊಂಬ ಆಯ್ತು ನಾವು ಸಿದ್ಧಾರೂಢ. ಎಲ್ಲೋ ಬಂದ್ರಿ, ಎಲ್ಲೋ ಬಂದ ಕೂಡಲೇ ಏನಾಗ್ತು ಅಂತಂದ ಕೂಡಲೇ ಬಂದ ಕೂಡಲೇ ಯಪ್ಪ ನಾನು ಯಾಕೆ ಕರ್ಸಿಯೋ ಏನು ಯಪ್ಪ ನೀ ಏನು ನನ್ನ ಹೆಸರು ನಿನಗೆ ಹಂಗೆ ಗೊತ್ತಾ ಮತ್ತಾರೇ ಎಲ್ಲೋ ಇಲ್ಲ ನೀನೇ ಇದೆ ಅಂತಂದು ಕೂಡಲೇ ನಾನು ನಿನ್ನ ಮನೆಗೆ ಬಂದಿನ 40 ವರ್ಷದಿಂದ ನೆನಪೈತೆ ಅಂತ ಕೇಳಿರೋ ವರ್ಷ ನನಗೇನು ಗೊತ್ತಿಲ್ಲಪ್ಪ ಹೇಳ್ಯಾ ನೀನು ನೆನಪು ಮಾಡ್ಲಾ ಅಂದು. 40 ವರ್ಷದಿಂದ ನಿನ್ನ ಮನ್ಯಾಗ ಒಂದು ರೊಟ್ಟಿ ಇತ್ತು, ಮ್ಯಾಲ ಕುಂಡಿ ಪಲ್ಲಿ ಅದನ್ನ ರೊಟ್ಟಿ ತುಂಬ ಸವರ್ದಿ ಅದನ್ನ ನನಗೆ ಕೊಟ್ಟಿ, ನಾ 2 ತುತ್ತು ಕಡದ್ನಿ, ಅದು ನಿನ್ನ ಗುಡಿಯಾಗ ಹಾಕಿನಿ. ಆ ಉಡ್ಯಾಗ ಹಾಕಿದ ಬಳಕ ಇವತ್ತು ಸುಖದ ಸುಪ್ಪತ್ತಿಗೆ ಆದ್ರೂ ಬಂದಿ ಅಂದ ಬಳಕ ಇದು ನಿನ್ನ ದೈವ ಅಂದ್ಕೊಳ್ಳಿ. ಯಪ್ಪ ಗುರುನಾಥ ಎಲ್ಲಿದನೋಪ ಅಂತಂದು ನನ್ನ ನೆನಪು ಬರ್ತದೆ. ಖರೆ ನೀನ ಅದೀವ ನನಗೆ ಗೊತ್ತಿದ್ದಿರಪ್ಪ. ಇಡೀ ಅಖಂಡ ಭಾರತನ ತಿರುಗಾಡ ಕಂಠನ ಖರೆ ಅದೆಲ್ಲ ಕ್ಯಾನ್ಸಲ್ ಮಾಡಿ ನಿನ್ನ ಗುರು ಚರಣ ಠೇವಿತ ಭಾವ ಆಪಯಾಪ ಬೇಟ ದೇವೆ ಮಣುನಿ ಗುರುಶಿ ಬಜಾವೆ ರೂಪ ಧ್ಯಾನಾಶಿ ಆಣಾವೆ ದೇವ್ ಗುರು ಪಾಶಿಯ ಹೈ ವಾರಂವಾರ ಕಾಯ ಸಾಂಗು ಅನ್ನುವಂತೆ ನಿನ್ನೊಳಗ ಎಲ್ಲ ಕಾಶಿ ಕಂಡನಿ, ನಿನ್ನೊಳಗ ಸಮಸ್ತ ದೇವರನ್ನ ಕಂಡಿನಿ, ನಿನ್ನೊಳಗ ಕಂಡನಂದ ಬಳಕ ನಿನ್ನ ಪಾದ ಸಾಕ್ಷಿ. ಇನ್ನು ಮುಂದಿನ ಪ್ರವಾಸ ಕ್ಯಾನ್ಸಲ್ಲ, ಇನ್ನು ಮ್ಯಾಲ ಶೀದಾ ಇವ್ರು ಹೋಗಲ್ರಕ್ಕ ನಾ ಬಳ್ಳಿ ಮನಿಗೆ ಹೋಗ್ಕಲ್ಪ ನಿನ್ನ ಪಾದ ನಂಬೆ ತಿಳ್ಕೊಂಡು ಸಿದ್ಧಾರೂಢರ ಮ್ಯಾಲ ಬಿದ್ದು ಉಳ್ಳಾಡಿ ಕಣ್ಣ ತನ್ನ ಕಣ್ಣೀರಲ್ಲೇ ಸದ್ಗುರುನ ಪಾದ ತೊಳೆದ ಬಳಕ ಅಲ್ಲೇ ಮುಕ್ತಿ ಆಗೈತಿ. ಮುಂದೆ ಒಂದೇ ವರ್ಷಕ್ಕೆ ಆಕೆ ಏನಪ್ಪಾ ಅಂದ್ರೆ ಅಮ್ಮ ಮುಕ್ತಿಗಳ ಮುಕ್ತಿ ಹೊಂತಾಳ. ಇವತ್ತಿನ ತನಕ ಆಕೆ ಮನೆ ಐತಲ್ಲಿ ಇವತ್ತು ನೋಡ್ದಾರ ಮಂದಿ. ಇದು ಯಾಕ್ರ ಪಾಪ ಅಂದ್ರ ಒಂದು ಪುಂಡಿ ಪಲ್ಯ ಅರ್ಧ ರೊಟ್ಟಿ ಕೊಟ್ಟಿದ ಪುಣ್ಯದ ಫಲದಿಂದ ಕೊನೆಗೆ ನೋಡಿ ಕೆಲರಂ ಮುಟ್ಟಿ ಕೆಲರಂ ಮೂಸಿ ಕೆಲರಂ ಮಾತನಾಡಿಸಿ ಕೆಲರಂ ಉದ್ಧಾರ ಮಾಡುತ್ತಿರ್ಪನೊಂದುವಂತೆ ಒಂದು ಸದ್ಗುರುನ ದೃಷ್ಟಿ ಬಿದ್ದ ಬಳಕ 40 ವರ್ಷ ಆದ್ರೂ ಸಹಿತ ಹೆಂಗ ಸದ್ಗುರುನಾಥ ಕರೆದ ಮತ್ತ ಪುನಃ ನೆನಪಿಸಿ ಆಕೆಯನ್ನು ಹೇಗೆ ಮುಕ್ತ ಮಾಡಿದ್ರು. ಅದುವೇ ಏನಪ್ಪಾ ಅಂದ್ರೆ ದ ಹ್ಯೂಮನ್ ಬಾಡಿ ಇಸ್ ದ ಗ್ರೇಟೆಸ್ಟ್ ಬಾಡಿ ಹೇಳುವಂತೆ ಈ ಫ್ರೀ ಫ್ರಮ್ ಆಲ್ ಬಾಂಡೇಜ್ ಅಂತ ಹೇಳ್ತಾರ. ಗುರುನಾಥ ಮಾತ್ರ ಎಂದು ಬಿಡಂಗಿಲ್ಲ. ನೀ ಧ್ಯಾನ ಮಾಡಬೇಕಾರೆ ಬಿಡು, ನೀ ನೆನಸು ಬೇಕಾರೆ ಬಿಡು, ನೀ ಸ್ಮರಣೆ ಮಾಡಬೇಕಾರೆ ಬಿಡು. ಒಮ್ಮೆ ಸುಮ್ಮ ಹಾಸ್ಯಾಗಿ ಅದ್ದಾಗ ಹೇ ಗುರುವೇ ಅನ್ನು ಬೇಕಾದ ಕೆಲಸ ಬೇಕಾದ ಮತ್ತೆ ಏನು ತಿಳ್ಕೊಂಡಿರ್ಬೇಕು ನೀವು. ಹಂಗೂ ಆಗ್ತೈತೆ ಅದ ಒಂದು ಸುಳ್ಳು ಹೇಳಿಬಿಡ್ತನ್ನ. ಅಪ್ಪ ಮಗ ಆಗಿದ್ದತ್ತ, ಅಪ್ಪ ದೊಡ್ಡ ವ್ಯಾಪಾರ ಇದ್ದತ್ತ, ಅಪ್ಪ ಚಂತನ ಸುಳ್ಳು ಹೇಳಿ 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 ಗಳಿಸ್ತಿದ್ದತ್ತ. ಗಳಿಸಿದ್ ಕೊಟ್ಟು ಪ್ರಕಾಶ್ ಫೋಟೋ ಹೊಡಿಯಪ್ಪ ಎಲ್ಲಾರು ಬರ್ತಿದ್ದಾರೆ ಅಲ್ಸಂತ ಎಲ್ಲ ನಮಗೂ ಫೋಟೋ ಪ್ರಿಯರ್ ಬೇಡ. ನಾವು ಹಿಂಗೆ ಮೊಬೈಲ್ದಾಗ ಹಿಂಗಾಗಿ ನಮಗೂ ಬರ್ಬೇಕಲ್ಲ ದಿಮಾಕ ಹೆಂಗೆ ಮಾತಾಡಿನಿ ಅಲ್ಲಿ ಹೆಂಗೆ ಮಾಹಿತಿ ಕೊಡ್ತೀನಿ ಹೆಂಗೆ ಬಂದು ನೋಡಿದ್ವಿ ಅಂತ ಹೇಳಿ ಎಲ್ಲರಿಗೂ ತೋರಿಸ್ಬೇಕಲ್ಲ. ಇವರೊಂದು ಎದುರು ಆದ್ರೆ ನಮ್ಮ ಸಂಕಟ ಯಾಕೆ ಅವ್ರಿಗೆ ಏನಾರ ಬಂದಿರ್ಬೇಕಾಗ್ತದೆ. ಯಾಕಂದ್ರೆ ಹಾಗ ಗುರುಕೃಪಾ ಅಪ್ಪ ಹೇಳೋ ಬರೇ ಸುಳ್ಳು ಮಾಡ್ತಿದ್ದವ. ಒಂದಿನ ಅವ್ರ ಅಪ್ಪನ ಕೋಟ್ನೆ ದೂರ ರೊಕ್ಕ ತಕೊಂಡು ಕಿಶದ ಮಾತ ಯಾಕೆ ಹೋತಮ್ಮ ರೋಟಿ ತಕೊಂಡು ಇಲ್ಲಪ್ಪ ಅಂತಂದವ್. ಸುಳ್ಳು ಹೇಳ್ಬೇಡ ಖರೆ ಹೇಳ ಇಲ್ಲಪ್ಪ ತಕೊಂಡಿದ್ಯೋ ನೀನ ತಕೊಂಡಿದ್ದೆ ಅನ್ನೋ. ನೀ ಹೆಂಗೆ ಹೇಳ್ತಿ ಅನ್ನೋ. ನನ್ನ ತುಡುಗ್ ಮಾಡಿ ಸುಳ್ಳು ಹೇಳಿ ಓಡಾಯ್ತು ಅನ್ನೋ ಅಪ್ಪ. ಮಗನ ನೀನು ಹಂಗಾಗಬೇಡ, ತುಡುಗು ಮಾಡಬೇಡ, ಸುಳ್ಳು ಹೇಳ್ಬೇಡ, ನಿನಗೆ ಆ ರೂಢಿ ಬೀಳಬಾರ ತಿಳ್ಕೊಂಡ ನಾವೇನು ಕೆಡೋದು ಕೆಟ್ಟಿನ ಖರೆ ನೀ ಕೆಡಬೇಡ ತಿಳಿದ್ ನಾ ಹೇಳತ್ತನೋ ತಿಳಿದ್ ಹೆಂಗ ಸುಳ್ಳಪ್ಪ. ಮಗನನ್ನ ಹೆಂಗ ಸತ್ಯವಂತನನ್ನಾಗಿ ಮಾಡ್ಬೇಕು ಅನ್ನೋ ಪ್ರಯತ್ನ ಐತೆ. ನಾವು ಬರಕ್ಕೆ ಬಸ್ಗೆ ಬಂದಿವ್ರಿ ಆ ಕಡೆ ಕಂಡಾಪಟ್ಟಿ ಆಧಾರ್ ಕಾರ್ಡ್ ಬಂದಿ ಒಬ್ಬ ದೊಡ್ಡ ಮುದುಕಿ ತಗಲ ಹತ್ತಲು ಕೊಟ್ಟವಾದ ಆಧಾರ್ ಕಾರ್ಡ್ ತೆಗೆದು ನೋಡ್ರಿ ತಗೊಟ್ಟಿಗೆ 500 ನೋಟ ಸಿಗದ್ ಬಿತ್ತಪ್ಪ. ಜಾಗ ಯಾರಿಗಿಲ್ಲ ಗಾಡ್ಯಾಗ. ನಾ ಅಲ್ಲೇ ಮುದುಕಿ ಮಗನ ನಿಂತು ಕೊಟ್ಟೆ ದೇವ್ರ ಇಲ್ಲಿ ಏನೇನು ಕುಡಿ ಡಾಕ್ಟರ್ನೇ ಹೆಂಗೈತೆ ಅನ್ನಪ್ಪ ತಿಳಿದ ಕಾರಿಗೆ ಬಂದಿದ್ನೆ ಅಲ್ಲೇ. ಇಪ್ಪ ಮುಂದೆ ಹೋಗಪ್ಪ ಮಕಾದ ಭಾಳ ಸುಮ್ಮ ಏನ್ ಮುಂದೆ ಹೋಗಪ್ಪ ಅದನ್ನು ಸುಮ್ ಕೊಟ್ರೆ ಏನಾಗ ಸುಮ್ಮನೆ ಏನಿ ಅಮ್ಮ ನೀವು ಮುಂದೆ ಸರಿವತ್ತ ಮುದಿಗೆ ಡೌಟ ಯಾಕೆ ಸರಿವಾಲಿವ ಯಾಕೆ ಸರಿವಾಲಿವ ತಿಳಿದು ಹೋಗ್ತಾನ ಹೋಗಿ ನಿನ್ ಪಿಡ ತಿಳಿದು ಬಗ್ಗಿದಂಗೆ ಮಾಡಿ ಕಿಶಾಗ ಹಾಕೊಂಡು ನೋಡಿ ನಾ ರೊಕ್ಕ ಬರು ಮುಂದೆ ನನಗಾಗೈತಿ. ಮತ್ ನೀವ್ ಅಂದಿರ್ ಮತ್ತ 500 ನಮ್ದೈತೆ ಅಂದಿರ್ ಮತ್ ನನಗೆ ಬೀಳಿ ಮತ್ತೆ ನಮ್ದ ಹೋಯಪ್ಪ ಆಧಾರ್ ಕಾರ್ಡ್ ದಯವಿದೆ ಹೆಂಗು ನಾ ಬರ್ಲಾರ್ದ ಪ್ರವಚನಕ್ಕ
ನಾ ಹೊಂಟಿನ ಕೂಡಿ ಚನ್ನಬಸಪ್ಪ ಸತ್ತಾಗ ಇಟ್ಟೆಲ್ಲ ಮಹಾತ್ಮರು ಬಂದಾರ ನನಗ 500 ನೋಟ್ ಮ್ಯಾಲ ಕಾಲಿಡಂಗ ಮನಸ್ಸು ಮಾಡ್ತೈತಿ ಅಂದ್ರ ಇದು ಉಳ್ಕಿದ ಗತಿ ಏನಪ್ಪ. ನಾ ಇದ್ದಿಲ್ಲ ಸ್ವಲ್ಪ ದೃಷ್ಟಾಂತ ಹೇಳತ್ತ ನಿಮ್ಮ ಕತಿ ಎಲ್ಲರ ಮನ ಸಂಘ ಐತಿ. ಅದಕ್ಕೆ ಆ ಸದ್ಗುರುನಾಥನ ಒಂದು ನೆನವು ನಿನಗೆ ಆತು ಅಂತಂದ್ರ ನಿನ್ನನ್ನು ಬೇಕಾದಂತ ಕಷ್ಟ ಕಾರ್ಪಣ್ಯದಲ್ಲಿ ಆಗಲಿ ಎಲ್ಲಾದ್ರೂ ಏನಪ್ಪಾ ನಿನ್ನ ಕಾಪಾಡ್ತಕ್ಕಂಥ ಶಕ್ತಿ ಅವರಲ್ಲಿ ಐತಿ. ಇಷ್ಟು 38 ವರ್ಷಗಳವರೆಗೆ ಈ ಸಪ್ತಾಹ ಇಷ್ಟೊಂದು ಜಾಗೃತವಾಗಿ ಎಲ್ಲರನ್ನ ಬರಮಾಡಿಕೊಂಡು ಕರಿತಕ್ಕಂಥ ಏನೈತಿ ನೋಡ್ರಿ. ಇವತ್ತೇನು ನೀವು ಬಂದು ಕೂತಿರ್ಲ, ಕರೆ ಹೇಳ್ತಾನ, ಇವತ್ತೇನು ಕೂತಿರ್ಲ ನಿಮಗೆ ಬೇಡಿದವ್ರು ಬೇಡಿದ್ ಕೊಡ್ತಕ್ಕಂಥ, ಬೇಡಿದವ್ರು ಹೊಲ ಕೊಡು, ಮನಿ ಕೊಡು, ರೊಕ್ಕ ಕೊಡು, ಎಡರು ಕೊಡು, ವಸ್ತು ಕೊಡು, ಅದು ಕೊಡು, ಇದು ಕೊಡು, ಏನು ಬೇಕು ಏನು ಬೇಡಬೇಡ್ರಿ. ಹೇ ಗುರುವೇ ನಿನ್ನ ಕೃಪಾ ಒಂದಾದ್ರೆ ಸಾಕಪ್ಪ ಅಂತಕ್ಕಂಥದ್ದು ಬೇಡ್ರಂದ್ರ ನಿಮ್ಮ ಮಗ್ಗಲ್ ನಿಂದಿರ್ಲ ನಾ ಹೇಳಿದ್ ಕೇಳ್ತಾನೆ ಸದ್ಗುರುನ. ಇದ ರೂಪಲೆ ಬರ್ಬೇಕಂತಿಲ್ಲ, ಬೇಕಾದ ರೂಪಲೆ ಬರ್ಬಹುದು. ಅವ ಹೆಂಗೆ ಬಂದು ನಿಮ್ಮನ್ನು ಕಾಪಾಡ್ತಕ್ಕಂಥ ಶಕ್ತಿ ಅದು ಭಾರತೀಯ ನಮ್ಮ ಸನಾತನ ಸದ್ಗುರುವಿನದೇ. ಅದಕ್ಕೆ ದ ಗ್ರೇಸ್ ಆಫ್ ಓನ್ಲಿ ಸದ್ಗುರು ಅಂತ ಹೇಳ್ಯಾರ. ಅದಕ್ಕೆ ಸದ್ಗುರುನ ಕೃಪಾ ಬಹಳ ದೊಡ್ಡದೈತೆ, ಹಗರಲ್ಲ. ಗುರುವರನ ಬಲವಿಲ್ಲದ ಎಂಥಪ್ಪನದ ನೀವು ಏನನ್ನು ಓದಲು ದೊರಕೊಳ್ಳಲರಿ, ಅದು ಸಮ್ಯಜ್ಞಾನ. ನೀ ಟ್ರಕ್ ಗಟ್ಲೆ ಪುಸ್ತಕ ಓದ್ಬೋದು, ಟ್ರಕ್ ಗಟ್ಲೆ ಹೇಳ್ಬೋದು, ಲಕ್ಷ ಗಟ್ಲೆ ಮಂದಿಗೆ ಹೇಳ್ಬೋದು, ಖರೆ ಗುರು ಕೃಪಾ ಬಹಳ ದೊಡ್ಡದೈತಿ. ಕೃಪಾ ಹೆಂಗ ಆಕತಿ, ಯಾರಿಗೆ ಆಕತಿ, ಎಲ್ಲಿ ಆಕತಿ, ಇದು ಭೂಮಿ ಮೇಲೆ ಜಗತ್ತಿನಾಗ ಏನ ತನಕ ಯಾರಿಗೆ ತಿಳಿದೇ ಇಲ್ಲ ಮತ್ತು ತಿಳಿಯಂಗಿಲ್ಲ. ಅಂಥ ಕೃಪಾನೇ ಬಹಳ ಸರ್ವಶ್ರೇಷ್ಠ ಐತಪ್ಪ. ಈ ಜಗತ್ತೊಳಗೆ ನಮ್ಮ ಭಾರತ ದೇಶದೊಳಗೆ ಉಳಿದಿದ್ದೇನೆ ಒಂದು ಗುರು ಕೃಪಾ ಅಂತಕ್ಕಂಥದ್ದು ನಾವು ಮರಿಬಾರ್ದು. ಯಾರು ಎಲ್ಲಿ ಜ್ಞಾನ ಆಗತ್ತೆ ಹೇಳ ಬರಂಗಿಲ್ಲ. ಅದಕ್ಕೆ ನೀವು ಭಾರಿ ಡ್ರೆಸ್ ಬೇಕು, ಭಾರಿ ಕುಂಭ ಹಾಕೋಬೇಕಂತಿಲ್ಲ. ಸಾದಾ ಸೀದಾ ಈ ಹೆಣ್ಮಗಳು ಕಮ್ಮ ದಾಸ್ಬೋದು ಅಂತೇಳ ಇಲ್ಲಿ ಕೃಪಾ ಆಗ್ಬೋದು, ಆ ಮೂಲೆ ಆಗೋಬೇಕು ಕಾಯಿ ಕೂತಾಳ ಅಲ್ಲಿ ಕೃಪಾ ಆಗ್ಬೋದು. ಯಾರು ಎಲ್ಲಿ ಕೃಪಾ ಆಗತ್ತೆ ಯಾರಿಗೆ ಹೇಳಕ್ ಬರಂಗಿಲ್ಲ. ಮಾಮ ಮಾಮ ಕಂಡಾಪಟ್ಟಿ ಮುಸುರಿ ಕೈಲಿ ಕಾಯಿ ಹೊಡೆಯಲ್ದಾವ, ಕಂಡಾಪಟ್ಟಿ ಚಿಕ್ಕುಣದಾನ, ಭಾರಿ ಶ್ರೀಮಂತರ ಮನೆಯನ್ನು ಸುಶೀಲ್ ತಂದಾನ ಭಾರಿ. ಖರೆ ಏನಾಗೈತಿ ಅಂತಂದ್ರ 6 ತಿಂಗಳ ಚಪ್ಪಲ್ ಹೊಡ್ಯಾಕ ಕೊಟ್ಟಾನ ಸಮಗಾರ ಮನ್ಯಾಗ. ನಾರೇ ಚಿಕ್ಕುಣ ಹೊಲದಾನು ಇಲ್ಲೋ ತಿಳಿದು ಕೈಯಾಗ ಲಿಂಗದ ಚಿಂತಿ ಮಾಡಾದ, ಲಿಂಗ ಹಿಡಿದ ಅಷ್ಟೊತ್ತಿಗೆ ಅದಾರೇನ್ರಿ ಸಾವುಕಾರತ್ತು ಹೊರಗೆ ಕೇಳತ್ತಾರ ಬಾಳಪ್ಪನಂತವ್ರ. ಸುಶಿ ಇಲ್ರಿ ಅವ್ರಂದಾರ ಸಮಗಾರ ಮನೆಗೆ ಹೋಗ್ಯಾರ್ರಿ ಅಂದ. ಸುಶಿ ಮಾಮ ಕೈಯಾಗ ಲಿಂಗ ಹಿಡ್ದಾನ. ಯಾಕೆ ಮಾಡ್ದಿ ಸಮಗಾರ ಮನೆಗೆ ಹೋಗ್ತಾನ, ಕೈಯಾಗ ಲಿಂಗ ಐತಿ, ಇದೇ ಕೂತರು ಗೊತ್ತಾಗ ನಿನಗ ಯಾಕೆ ಹೇಳ್ದಂಗ ಹೇಳ್ಬಾರ್ದು ಮಂದಿಗೆ. ಅದ ಮಾಮ ಅಂದ್ರೆ ಸುಶಿ ಬಾಳ ಶರಣ ಇದ್ರಿ, MA PhD ಕತ್ತಿಳು. ಮಾಮ ಬಾಡಿ ಈಸ್ ಪ್ರೆಸೆಂಟ್ ಬಟ್ ಮೈಂಡ್ ಈಸ್ ಅಬ್ಸೆಂಟ್. ಮಾಮ ದೇಹ ಮಾತ್ರ ಕೂತೈತಿ, ಲಿಂಗ ನೋಡ್ಲಾತಿ ಖರೆ ವಿಚಾರೇನ ಕೃತೋ ಬಂದ. ನಿಮ್ಮ ವಿಚಾರ ಮಾತ್ರ ಸಮಗಾರ ಮನೆಗೆ ಹೋಗೈತಿ. 6 ತಿಂಗಳ ಚಪ್ಪಲ್ ಹೋಗೋದನ್ನು ಉಂಗುಟ ಹಚ್ಚ ಚಿಂತನೆ ಮಾಡ್ಲಾಗೈತಿ. ಈ ಚಿಂತನೆ ಮಾಡೋದ್ರಿಂದ ನಾ ಹುಬ್ಳಿ ಹೊಂಟು ಬರಗಾಲಿ ಹೋಗೋದಾಕೈತೆ ನಿಮ್ಮ ಮನುಷ್ಯನಾಗ ವ್ಯವಹಾರ ನಡೆದೈತ್ರಿ ಅಂದ ಬಳಿಕ ಓ ಮೈ ಗಾಡ್ ಅಂದವ್ ಹೆಂಗ್ ಗೊತ್ತಾಗ್ತದೆ. ವಾಟ್ ಎ ವಂಡರ್ಫುಲ್, ಹೌ ಇಟ್ ಈಸ್ ಪಾಸಿಬಲ್, ಹೆಂಗ್ ಸಾಧ್ಯ ಆಗ್ತಿದ್ದು. ನನ್ನ ಮನ್ಯಾಗ ಸೊಸಿನಿ ನಿನ್ನೆ ಮೊನ್ನೆ ಬೈದಿ, ನನ್ನ ಮನುಷ್ಯನೊಳಗೆ ಹೆಂಗ ತಿಳಿಯುತ್ತ ಅಂದ ಕೂಡಲೇ ಆ ಸೊಸಿ ಒಂದ ಮಾತು ಹೇಳ್ತಾಳು, ನಿತ್ಯದಲ್ಲಿ ನಮ್ಮ ಮನೆಗೆ ಸದ್ಗುರು ಬರ್ತಾರಪ್ಪ. ಆ ಸದ್ಗುರುನ ಕೃಪೆಯಿಂದ ನಮ್ಮ ಅಂತರಂಗದಾಗದು ತಿಳಿದೈತಿ, ಮತ್ತೊಬ್ಬರ ಅಂತರಂಗದಾಗಿಂದ ತಿಳಿತಿ, ಸಮಸ್ತ ಜೀವಿಗಳ ಅಂತರಂಗದೊಳಗೂ ತಿಳಿದಿದ್ದ ಬಳಿಕ ಮಾಮ ನಿಮ್ಮ ಮನುಷ್ಯನ ಮಾತು ಹೇಳೋದೇನು ಬಾರದಲ್ಲ, ಇದು ನನ್ನ ತಾಯಿ ತಂದೆಯ ತವರ ಮನೆಯ ಸದ್ಗುರುನ ಕೃಪಾ ಆಯ್ತಂದ ಬಳಿಕ ಮಾವ ಸೊಸಿ ಉದ್ದು ಬೀಳ್ತಾನ. ಹೋ ಯಾರಿಗೆ ಯಾರ ಸದ್ಗುರು ತಿಳ್ಕೊಂಡು ಜ್ಞಾನೇಶ್ವರ ಮಹಾರಾಜರು ಒಂದು ಬರೀತಾರು, ನೀನೇ ನನ್ನ ಸದ್ಗುರು ತಿಳ್ಕೊಂಡು ಮಾವನೇ ಸ್ವತಃ ಸೊಸಿನ ಸದ್ಗುರು ಮಾಡಿಕೊಂಡಂತ ದೇಶದ ಪರಂಪರೆ ನಮಗಿದು. ಇಂಥ ಪರಂಪರೆಯಲ್ಲಿ ಬಂದಂತವ್ರು ನಾವಪ್ಪ. ಇದೇನು ಸಾಮಾನ್ಯ ಅಲ್ಲ. ಎಲ್ಲ ಕೃಪೆಗಳಿಗಿಂತಲೂ ಆ ಸದ್ಗುರು ಕೃಪಾ ಬಹಳ ದೊಡ್ಡದೈತಿ. ನೀ 33 ಕೋಟಿ ದೇವತೆಗಳಿಗೆ ಹೋಗ್ಬೇಕಾದ್ರೆ ಬಿಡು, ಆಶಯಾದ ಉದಯ ಕಾಲದ ಎಚ್ಚರಿಕೆಗಳು ಅನ್ನುವಂತೆ ವಿನೂತ ಗುರುಮೂರ್ತಿಯನ್ನು ಉಮೇಶನಂಗ್ರಿಯವರ ಬಳಿಕ ನಿನ್ನನ್ನು ಸುವಿಚಾರದಿಂದ ನೇಮಕವಾಗಿ ನೆನೆಯಲು ಮನುಜ ನಿನಗೌದು ಮುಕ್ತಿ ಅನ್ನುವಂತೆ ಯಾರು ಆಶಯ ಗುರುವಿನ ನೆನೆಸ್ತಾರ ಅವ್ರ ಕಲ್ಯಾಣ ಆಕಟ್ಟಂತಕ್ಕಂಥ ಮಾತನ್ನು ಹೇಳಿ ಇನ್ನೂ ಬಹಳ ಮಂದಿ ಮಾತಾಡೋದಿರಬೇಕು. ನಾನು ನನ್ನ ವಾಣಿ ವಿರಾಮ ಮಾಡುತ್ತೇನೆ. ಎಲ್ಲರಿಗೂ ಕೃಪಾ ಆಗಲಿ, ನಮಗೆ ನಿಮ್ಮ ಕೃಪಾ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಆ ಗುರು ಕೃಪಾನೇ ನಮ್ಮನ್ನು ಇಲ್ಲಿ ಕರ ತಂದತಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಈ ಪರಂಪರೆಯಲ್ಲಿ ಇವ್ರೇನು ಓಡಾಡೋದಾದ್ರು ಎಲ್ಲರೂ ಹಿಂಗ ಓಡಾಡ್ಕೋತ ಹಿಂಗ ಮಾಡ್ಕೋತ ಇನ್ನೂ ದೊಡ್ಡದಾಗಲಿ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮ ಎಡವಾಣಿ ವಿರಾಮ.